ಸಿದ್ಧಗಂಗಾ ಮಠಕ್ಕೆ ಗಣ್ಯಾತಿ ಗಣ್ಯರ ಭೇಟಿ ಹಿನ್ನೆಲೆಯಲ್ಲಿ ತುಮಕೂರು ಹೊರವಲಯದಲ್ಲಿ ಹೆಲಿಪ್ಯಾಡ್ ನಿರ್ಮಾಣವನ್ನ ಮಾಡಲಾಗಿದೆ. ಶ್ರೀಗಳ ಆರೋಗ್ಯವನ್ನ ವಿಚಾರಿಸುವುದಕ್ಕೆ ಗಣ್ಯಾತಿ ಗಣ್ಯರು ಬರ್ತಾನೆ ಇದ್ದಾರೆ. ಹಾಗಾಗಿ ಗಣ್ಯಾತಿ ಗಣ್ಯರ ಭೇಟಿ ಹಿನ್ನೆಲೆಯಲ್ಲಿ ಹೊರವಲಯದಲ್ಲಿ ತುಮಕೂರಿನ ಹೊರವಲಯದಲ್ಲಿ ಇದೀಗ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ. ಗಣ್ಯರ ಆಗಮನಕ್ಕೆ ಈ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ. ಶ್ರೀಗಳ ಆರೋಗ್ಯವನ್ನ ವಿಚಾರಿಸೋಕೆ ಗಣ್ಯಾತಿ ಗಣ್ಯರು ಬರ್ತಾನೆ ಇದ್ದಾರೆ. ಹಾಗಾಗಿ ಹೆಲಿಪ್ಯಾಡ್ ನಿರ್ಮಾಣವನ್ನ ಮಾಡಲಾಗಿದೆ. ವಿವಿಐಪಿಗಳ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ವ್ಯವಸ್ಥೆಯನ್ನ ತುಮಕೂರು ಹೊರವಲಯದಲ್ಲಿ ಮಾಡಲಾಗಿದೆ. ಇವತ್ತು ಸಂಜೆ ನಾಳೆ ತುಮಕೂರಿಗೆ ಗಣ್ಯರ ಆಗಮನ ಆಗುತ್ತೆ. ಹಾಗಾಗಿ ವ್ಯವಸ್ಥೆಯನ್ನ ಮಾಡಿರೋದು ಹೆಲಿಕಾಪ್ಟರ್ ಬರೋ ಗಣ್ಯರನ್ನ ಇಳಿಯೋಕೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೊರವಲಯದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ. ಕೇಂದ್ರ ಸಚಿವರು ಸೇರಿದಂತೆ ಹಲವಾರು ನಾಯಕರು ಆಗಮಿಸ್ತಾರೆ ಇವತ್ತು ಸಂಜೆ, ಹಾಗೇನೆ ನಾಳೆ ಕೂಡ. ನಿನ್ನೆಯಿಂದಲೂ ಕೂಡ ಗಣ್ಯಾತಿ ಗಣ್ಯರ ಆಗಮನ ಆಗ್ತಾನೆ ಇದೆ. ಇನ್ನು ಮಠದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಈ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ. ಪಂಡಿತಹಳ್ಳಿ ಬಳಿ ಹೆಲಿಪ್ಯಾಡ್ ನಿರ್ಮಾಣ ಆಗಿರೋದು. ಕೇಂದ್ರ ಸಚಿವರು ಸೇರಿದಂತೆ ಹಲವು ನಾಯಕರು ಆಗಮಿಸ್ತಾರೆ ಇವತ್ತು ಸಂಜೆ ಮತ್ತೆ ನಾಳೆ ವೇಳೆಗೆಲ್ಲ. ಹಾಗಾಗಿ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ. ಇನ್ನು ಹೆಲಿಪ್ಯಾಡ್ ನಿರ್ಮಾಣ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿಠಲ್ ವಾಕ್ಥ್ರೂ ಅನ್ನು ಮಾಡಿದ್ದಾರೆ. ನಡೆದಾಡುವ ದೇವರು ಶತಾಯುಷಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಗಳ ಭೇಟಿ ಮಾಡಬೇಕು, ಅವರ ಆರೋಗ್ಯ ವಿಚಾರಿಸಬೇಕು ಅಂತ ದೇಶದ ನಾನಾ ಮೂಲೆಗಳಿಂದ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ವಿಐಪಿಗಳು ಆಗಮಿಸುತ್ತಿದ್ದಾರೆ. ಅವರ ಆಗಮನಕ್ಕಾಗಿ ಮತ್ತೆ ಅವರು ಹೆಲಿಕಾಪ್ಟರ್ ಮೂಲಕ ಬರೋದ್ರಿಂದ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ತುಮಕೂರಿನ ಹೊರವಲಯದಲ್ಲಿರೋ ಹಿರೇಹಳ್ಳಿ ಎಂಬ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಈಗಾಗಲೇ ಸುಮಾರು 3 ಎಕರೆ ಒಂದು ಪ್ರದೇಶದಲ್ಲಿ ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಲಾಗ್ತಿದೆ. ಈ ಒಂದು ಹೆಲಿಪ್ಯಾಡ್ನಲ್ಲಿ ಸುಮಾರು 10 ಹೆಲಿಕಾಪ್ಟರ್ಗಳಂತ ಇಲ್ಲಿ ಏಕಕಾಲದಲ್ಲಿ ಲ್ಯಾಂಡ್ ಮಾಡ್ಬೋದು. ಇಲ್ಲಿ ಏನು ದೇಶದ ಮೂಲೆ ಮೂಲೆಯಿಂದ ಏನು ಬರ್ತಾರೆ, ಪ್ರಧಾನಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಆಗಿರ್ಬೋದು, ಅಥವಾ ದೇಶದ ಪ್ರಮುಖ ವ್ಯಕ್ತಿಗಳು ಯಾರು ಬರ್ತಾರೆ, ಸೊ ಅಂತ ಒಂದು ವ್ಯಕ್ತಿಗಳನ್ನ ಇದೇ ಒಂದು ಹೆಲಿಪ್ಯಾಡ್ ನಲ್ಲಿ ಒಂದು ಲ್ಯಾಂಡ್ ಮಾಡಿ ಇಲ್ಲಿಂದ ಅವ್ರನ್ನ ನೇರವಾಗಿ ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡು ಹೋಗುವಂತಕ್ಕಂಥದ್ದು. ಮತ್ತೆ ಇನ್ನೊಂದು, ಈ ಒಂದು ಪ್ರದೇಶ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ ಸಿದ್ಧಗಂಗಾ ಮಠದಿಂದ ಕೇವಲ 6 ರಿಂದ 7 ಕಿಲೋಮೀಟರ್ ಇದೆ. ಅಂದ್ರೆ ಸುಮಾರು 0 ಟ್ರಾಫಿಕ್ ನಲ್ಲಿ ಹೋಗೋದಾದ್ರೆ ಕೇವಲ 5 ರಿಂದ 6 ನಿಮಿಷದೊಳಗಾಗಿ ಈ ಒಂದು ಹೆಲಿಪ್ಯಾಡ್ ನಿಂದ ಇದಕ್ಕೆ ಏನು ಸಿದ್ಧಗಂಗಾ ಮಠಕ್ಕೆ ಹೋಗತಕ್ಕಂಥದ್ದು. ಈ ಒಟ್ಟಾರೆ ಏನು ಈ ಒಂದು ಹೆಲಿಪ್ಯಾಡ್ ನಿರ್ಮಾಣವಾಗ್ತಾ ಇರೋದು ಕೇವಲ ಇನ್ನ 1 ಅಥವಾ 2 ದಿನಗಳಲ್ಲಿ ಈ ಒಂದು ಹೆಲಿಪ್ಯಾಡ್ ನಿರ್ಮಾಣವಾಗಲಿದೆ. ಕ್ಯಾಮರಾ ಪರ್ಸನ್ ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ.